ನಮಸ್ಕಾರ ಫೋಕಸ್ 18 ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. 2 ಕಾಯ್ದೆ 110 ಸಂಘಟನೆ 27 ಜಿಲ್ಲೆ ಬಂದ್ ಬಡಿದಾಟ. ಭಾರತ್ ಕರ್ನಾಟಕ ಬಂದ್ ತಣ್ಣಗಾಗುತ್ತಾ ಅನ್ನದಾತನ ಕಿಚ್ಚು. ಎಪಿಎಂಸಿ ಭೂ ಸುಧಾರಣೆ ಬಿಎಸ್ವೈ ಸಂಕಷ್ಟ ಭಾಗ 2. ಇದುವೇ ಹೊತ್ತಿನ ಸ್ಪೆಷಲ್. ರೊಚ್ಚಿಗೆದ್ದ ಅನ್ನದಾತ. ಕೃಷಿ ಕಾಯ್ದೆ ತಿದ್ದುಪಡಿ ವಿರುದ್ಧ ರೈತರ ಕಿಚ್ಚು. ರೈತರ ಬದುಕನ್ನು ನಾಶ ಮಾಡುವಂತ ಸರ್ಕಾರದ ವಿರುದ್ಧ ಜನವಿರೋಧಿ ರೈತ ವಿರೋಧಿ ಮಸೂದೆಗಳನ್ನು ಮಂಡನೆ ಮಾಡಿದ್ದಾರೆ. ಯಾರನ್ನು ಕೇಳಿ ನೀವು ಕಾಯ್ದೆ ಮಾಡಿರಿ? ರೈತರ ವಿರೋಧಿ. ರೈತ ಧ್ವನಿಗೆ 110ಕ್ಕೂ ಹೆಚ್ಚು ಸಂಘಟನೆಗಳ ಸಾಥ್. ರೈತ ವಿರೋಧಿ ಕಾಯ್ದೆಗಳನ್ನ ವಾಪಸ್ ಪಡೆಯುವವರೆಗೂ ಸಹ ನಮ್ಮ ಹೋರಾಟ ಮುಂದುವರಿಯುತ್ತೆ. ಇವತ್ತು ರೈತರ ಪರ ಹೋರಾಟಕ್ಕೆ ನಾವು ಎಲ್ಲರೂ ಕೂಡ ಬೆಂಬಲವನ್ನ ನೀಡ್ತಾ ಇದ್ದೇವೆ. ನಿರಂತರವಾಗಿ ಸಂಘರ್ಷ ಇನ್ನು ಮೇಲೆ ಪ್ರಾರಂಭ ಆಗುತ್ತೆ. 20ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಬಂದ್ ಭಾಗಶಃ ಯಶಸ್ವಿ. ಡಿಕೆಶಿ ಸಿದ್ದು ವಿರುದ್ಧ ಯಡಿಯೂರಪ್ಪ ಸಿಡಿಸಿಡಿ. ಅಗ್ರಿಕಲ್ಚರಿಸ್ಟ್ ಅಲ್ದೇದವರಿಗೆ ಮಾರಾಟ ಮಾಡಾಗಿಲ್ಲ ಅಂತ ಇದೆ. ಈಗ ಏನ್ ಮಾಡ್ತಾ ಇದ್ದಾರೆ ಯಡಿಯೂರಪ್ಪ? ಇದನ್ನು ಮುಚ್ಚಾಕ್ತಾ ಇದ್ದಾರೆ. ಎನಿಬಡಿ ಕ್ಯಾನ್ ಪರ್ಚೇಸ್. ನಾವಲ್ಲ ನಿಮ್ ಸರ್ಕಾರ ತೆಗೆಯೋರು. ಈ ರಾಷ್ಟ್ರದ ರೈತರು, ಈ ರಾಜ್ಯದ ರೈತರು ನಿಮ್ಮ ಸರ್ಕಾರನ ಕಿತ್ತೋಗಿದ್ದಾರೆ. ಇಂಥ ಕ್ರಾಂತಿಕಾರಿ ಒಂದು ಬದಲಾವಣೆ ಏನಾದ್ರೆ ವಿರೋಧ ಮಾಡ್ತಾರೆ ಅಂದ್ರೆ ಇದಕ್ಕೆ ಏನು ಅರ್ಥ ಇದೆ ಅಂತ ಕಾಂಗ್ರೆಸ್ ಮುಖಂಡರೇ ಉತ್ತರ ಕೊಡಬೇಕು. ಅವ್ರು ಯಾರೋ ಡೆಲ್ಲಿಯಿಂದ ಒಬ್ರು ಬಂದಿದ್ದಾರೆ, ಅವ್ರ ನಾಯಕರು, ಅವರು ಕನ್ವಿನ್ಸ್ ಆಗ್ಬೇಕು. ರೈತರಿಗೆ ಸಾಥ್ ಕೊಟ್ಟ ಕೈ ವಿರುದ್ಧ ಸಿಎಂ ಕಿಡಿ. ಎರಡು ಕೃಷಿ ಕಾಯ್ದೆ ತಿದ್ದುಪಡಿ. ಕರ್ನಾಟಕದಲ್ಲಿ ಅನ್ನದಾತನ ಕಿಚ್ಚು ಸ್ಫೋಟ. 110 ಸಂಘಟನೆಗಳ ಬಲ. 27 ಜಿಲ್ಲೆಗಳಲ್ಲಿ ರೈತರ ಪ್ರತಿಭಟನೆ, ಹೋರಾಟ, ಬಂದ್ ಬಡಿದಾಟ. ಹೆದ್ದಾರಿ ಬಂದ್, ರೋಡಿನಲ್ಲೇ ಊಟ ತಿಂಡಿ, ಅರೆಬೆತ್ತಲೆ ಮೆರವಣಿಗೆ, ರೋಡಲ್ಲೇ ಉರುಳಾಟ, ಹೊರಳಾಟ, ಟೈರ್ಗೆ ಬೆಂಕಿ, ಬಿಎಸ್ವೈ ಪ್ರತಿಕೃತಿಗೂ ಕೊಳ್ಳಿ. ಭಾಗಶಃ ಕರ್ನಾಟಕವೇ ರೈತರ ಆಕ್ರೋಶದ ಕಿಡಿಗೆ ಧಗಧಗನೆ ಹೊತ್ತಿ ಉರಿದ ದೃಶ್ಯಾವಳಿ ಇದು. ಅನ್ನದಾತನ ರೊಚ್ಚಿಗೆದ್ದ ಸಿಡಿಗುಂಡಿನಂತ ಮಾತುಗಳಿವು. ಜನರನ್ನ ಹತ್ತಿಕ್ಕುವಂತ ಕೆಲಸ ಮಾಡೋದು ಇದು ಪ್ರಜಾಪ್ರಭುತ್ವ ವಿರೋಧಿ, ಮತ್ತೆ ಇದು ದೌರ್ಜನ್ಯ ಕೂಡ. ರೈತರ ಮರಣ ಶಾಸನ ಬರೆಯುತ್ತಿರುವಂತ ವ್ಯವಸ್ಥೆಯಲ್ಲಿ ಇವತ್ತು ನಮ್ಮ ಹೋರಾಟ ಶುರುವಾಗಿದೆ. ನಿರಂತರವಾಗಿ ರೈತರ ಒಂದು ಶೋಷಣೆ ಮಾಡ್ತಾನೆ ಇದ್ದಾರೆ ಈ ಬಿಜೆಪಿ ಸರ್ಕಾರ. ಬದುಕನ್ನು ಕಳ್ಕೊಂಡಿದ್ದೀವಿ, ನಮಗೆ ಆತ್ಮಹತ್ಯೆ ಒಂದೇ ದಾರಿ. ಎಪಿಎಂಸಿ ತಿದ್ದುಪಡಿ ಕಾಯ್ದೆ ಮತ್ತು ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ ವಿರುದ್ಧ ಕರೆಕೊಟ್ಟ ರೈತ ಸಂಘಟನೆಗಳ ಬಂದ್ಗೆ ವ್ಯಾಪಕ ಬೆಂಬಲ ವ್ಯಕ್ತವಾಗಿದ್ದಕ್ಕೆ ಸಾಕ್ಷಿ ಈ ದೃಶ್ಯಗಳು. ಅನ್ನದಾತ ರೊಚ್ಚಿಗೆದ್ರೆ ಏನಾಗುತ್ತೆ ಅನ್ನೋದಕ್ಕೆ ಸಣ್ಣ ಎಕ್ಸಾಂಪಲ್ ಅಷ್ಟೇ ಇದು. ಯಾವುದೇ ಕಾರಣಕ್ಕೂ ಎಪಿಎಂಸಿ ತಿದ್ದುಪಡಿ ಕಾಯ್ದೆ ಮತ್ತು ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ ಜಾರಿಯಾಗಲೇಬಾರದು ಅಂತ ರೈತರು ಬೀದಿಗಿಳಿದು ಹೋರಾಟ ಆರಂಭಿಸಿ 4-5 ದಿನಗಳೇ ಕಳೆದಿವೆ. ರಾಜ್ಯ ಬಂದ್ಗೂ ಕರೆ ಕೊಟ್ಟು ಭಾಗಶಃ ಯಶಸ್ವಿಯಾಗಿದೆ.
ಆದರೂ ಸರ್ಕಾರ ತನ್ನ ನಿರ್ಧಾರದಿಂದ ಹೆಜ್ಜೆ ಹಿಂದಿಟ್ಟಿಲ್ಲ. ಹಾಗಾದ್ರೆ ಮುಂದೆಯೂ ಮುಂದುವರಿಯುತ್ತಾ ಈ ಉಗ್ರ ಹೋರಾಟ? ಅನ್ನದಾತನ ಆಕ್ರೋಶದ ಕಿಚ್ಚಿಗೆ ಮುಂದಿನ ದಿನಗಳಲ್ಲೂ ಹೊತ್ತಿ ಉರಿಯುತ್ತಾ ಕರ್ನಾಟಕ? ಬಿಎಸ್ವೈಗೆ ಶುರುವಾಯ್ತಾ ಸಂಕಷ್ಟ ಭಾಗ 2? ಎರಡು ಕಾಯ್ದೆ, 110 ಸಂಘಟನೆ, 27 ಜಿಲ್ಲೆ, ಬಂದ್ ಬಡಿದಾಟ. ಭಾರತ್ ಕರ್ನಾಟಕ ಬಂದ್ಗೆ ತಣ್ಣಗಾಗುತ್ತಾ ಅನ್ನದಾತನ ಕಿಚ್ಚು. ಎಪಿಎಂಸಿ ಭೂ ಸುಧಾರಣೆ, ಬಿಎಸ್ವೈ ಸಂಕಷ್ಟ ಭಾಗ 2. ಒಂದ್ ಕಡೆ ರೈತರ ಆಕ್ರೋಶ, ಮತ್ತೊಂದ್ ಕಡೆ ಕಾಂಗ್ರೆಸ್ನ ಪ್ರತಿಭಟನೆ. ಒಟ್ಟಾರೆ ಸೋಮವಾರದ ರಾಜ್ಯ ಬಂದ್ ಭಾಗಶಃ ಯಶಸ್ವಿಯಾಗಿದೆ. ರೈತ ಕಾರ್ಮಿಕ ವಿರೋಧಿ ವಿಧೇಯಕಗಳನ್ನು ಜಾರಿಗೊಳಿಸುತ್ತಿರೋ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ವಿರುದ್ಧ ರೈತಪರ ಸಂಘಟನೆಗಳು ಮತ್ತು ದಲಿತ ಸಂಘಟನೆಗಳು ಕರೆಕೊಟ್ಟ ಕರ್ನಾಟಕ ಬಂದ್ಗೆ ರಾಜಧಾನಿ ಬೆಂಗಳೂರು ಮತ್ತು 27 ಜಿಲ್ಲೆಗಳಲ್ಲಿ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ಬೆಂಗಳೂರಲ್ಲಿ ಸಾವಿರಾರು ಮಂದಿ ಮೆರವಣಿಗೆ ಮೂಲಕ ಟೌನ್ ಹಾಲ್ ಬಳಿ ಜಮಾವಣೆಗೊಂಡು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ರೈತರ ಹೋರಾಟಕ್ಕೆ ಸಿನಿಮಾ ರಂಗದ ಕಲಾವಿದರು ಸಾಥ್ ಕೊಟ್ಟರು. ಕನ್ನಡ ಪರ ಸಂಘಟನೆಗಳು ಅನ್ನದಾತನ ಕೂಗಿಗೆ ಧ್ವನಿಗೂಡಿಸಿತ್ತು. ರೈತರ ಕೂಗಿಗೆ ಕೈ ಮತ್ತು ದಳದ ಕಾರ್ಯಕರ್ತರು ಸಾಥ್ ಕೊಟ್ಟಿದ್ದರಿಂದ ಸೋಮವಾರದ ಬಂದ್ ಬೆಂಗಳೂರಲ್ಲಿ ಮಧ್ಯಾಹ್ನದವರೆಗೆ ಅಬ್ಬರದಿಂದ ಮುಂದುವರೆದಿತ್ತು. ಕಾಯ್ದೆ ಹಿಂಪಡೆಯದಿದ್ರೆ ಉಗ್ರ ಹೋರಾಟ ಶತಸಿದ್ಧ. ಮುಂದುವರಿಯುತ್ತಾ ರಾಜ್ಯದಲ್ಲಿ ಅನ್ನದಾತನ ಆಕ್ರೋಶ. ಪ್ರತಿಭಟನೆ ಇನ್ನಷ್ಟು ತೀವ್ರವಾಗುವ ಎಚ್ಚರಿಕೆಯನ್ನ ನೀಡಿದ್ದಾರೆ ರೈತ ಮುಖಂಡರು. ಬೆಂಗಳೂರಿನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಬಿಎಸ್ವೈ ಪ್ರತಿಕೃತಿ ದಹಿಸಿ ರೈತರು ಆಕ್ರೋಶ ವ್ಯಕ್ತಪಡಿಸಿದ ಘಟನೆಯೂ ನಡೆದಿದೆ. ಎಪಿಎಂಸಿ ಕಾಯ್ದೆ ತಿದ್ದುಪಡಿ, ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ಮೂಲಕ ರೈತರ ಬದುಕನ್ನೇ ಬರ್ಬಾದ್ ಮಾಡೋಕೆ ಸರ್ಕಾರ ಹೊರಟಿದೆ ಅಂತ ಭಾರೀ ಆಕ್ರೋಶ ವ್ಯಕ್ತವಾಯಿತು. ಇನ್ನು ಪುರಭವನದ ಬಳಿ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಕೋಡಿಹಳ್ಳಿ ಚಂದ್ರಶೇಖರ್, ಇದು ಸಾಂಕೇತಿಕ ಪ್ರತಿಭಟನೆ ಅಷ್ಟೇ. ಸರ್ಕಾರ ಈ ಬಂದ್ಗೂ ಎಚ್ಚೆತ್ತು ತಮ್ಮ ಬೇಡಿಕೆಗಳನ್ನು ಈಡೇರಿಸದೇ ಇದ್ದರೆ ಹೋರಾಟ ಇನ್ನಷ್ಟು ತೀವ್ರಗೊಳ್ಳಲಿದೆ ಅಂತ ಎಚ್ಚರಿಕೆ ನೀಡಿದರು. ರೈತನ ಮಾರುಕಟ್ಟೆ, ರೈತನ ಭೂಮಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಎಚ್ಚರಿಕೆ ವಹಿಸುವಂಥ ಅವಶ್ಯಕತೆ ಇದೆ. ಇಲ್ಲದೇ ಇದ್ದರೆ ನಾಳೆಯ ದಿನಗಳಲ್ಲಿ ಭಾಳ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ. ಕೇವಲ ಇಷ್ಟಕ್ಕೆ ಸೀಮಿತ ಆಗೋದಿಲ್ಲ, ನಿರಂತರವಾಗಿ ಸಂಘರ್ಷ ಇನ್ನು ಮೇಲೆ ಪ್ರಾರಂಭ ಆಗುತ್ತೆ. ಕೃಷಿಗೆ ಮಾರಕವಾದ ರೈತರಿಗೆ ಮರಣ ಶಾಸನವಾಗಿರೋ ಕಾಯ್ದೆಗಳನ್ನ ಕೂಡಲೇ ಸರ್ಕಾರ ಹಿಂದೆ ತೆಗೆದುಕೊಳ್ಳಬೇಕು ಅಂತ ಕೋಡಿಹಳ್ಳಿ ಚಂದ್ರಶೇಖರ್ ಆಗ್ರಹಿಸಿದ್ರು. ಕುರುಬೂರು ಶಾಂತಕುಮಾರ್, ಬಡಗಲ್ಪುರ ನಾಗೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಇದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋಕೆ ಮಾಡಿರೋ ಪ್ರತಿಭಟನೆ ಅಷ್ಟೇ. ಮುಂದಿನ ದಿನಗಳಲ್ಲಿ ಹೋರಾಟ ಮತ್ತಷ್ಟು ತೀವ್ರಗೊಳ್ಳಲಿದೆ ಅಂತ ಸರ್ಕಾರಕ್ಕೆ ವಾರ್ನ್ ಮಾಡಿದ್ರು. ಜನರ ಆಕ್ರೋಶ ಸರ್ಕಾರದ ವಿರುದ್ಧ ಎದ್ದು ಬಿಡ್ತಾ ಇದೆ. ಇವತ್ತು ರೈತರ ಬದುಕನ್ನು ನಾಶ ಮಾಡುವಂಥ ಸರ್ಕಾರದ ವಿರುದ್ಧ ನೋಡಿ, ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಯುವಕರೇ ಸಾಕ್ಷಿಯಾಗಿದ್ದಾರೆ. ಇವತ್ತಿನ ಹೋರಾಟಕ್ಕೆ ಬಂದಿರತಕ್ಕಂಥ ಯುವಕರು ರೈತರ ಚಳುವಳಿಯನ್ನು ಬಂದನ್ನು ಹತ್ತಲಿಕ್ಕೆ ಬೆಳಿಗ್ಗೆಯಿಂದಲೇ ಪೊಲೀಸ್ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಆದರೂ ಕೂಡ ನಾವು ಬೇರೆ ಬೇರೆ ದಿಕ್ಕಿನಿಂದ ಜಾಥಾ ಮೂಲಕ ಬರುವಂಥ ಕೆಲಸವನ್ನು ಮಾಡಿದ್ದೀವಿ. ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲಲ್ಲ. ಬಂದ್ ಮಾಡಿರೋದು ಜಸ್ಟ್ ವಾರ್ನ್ ಮಾಡಲು ಅಷ್ಟೇ. ರೈತರ ಹೋರಾಟಕ್ಕೆ ಯಾವ ರೀತಿ ಬೆಂಬಲ ಇದೆ ಅನ್ನೋದನ್ನ ತೋರಿಸ್ಕೊಡೋದಿಕ್ಕಷ್ಟೇ. ಆದ್ರೆ ಹಾಗಂತ ಸರ್ಕಾರ ಕ್ಯಾರೆ ಮಾಡದೇ ಇದ್ರೆ, ತಿದ್ದುಪಡಿಯನ್ನ ಹಿಂತೆಗೆದುಕೊಳ್ಳದೇ ಇದ್ರೆ ಮುಂದೆ ಉಗ್ರ ಹೋರಾಟ ಪಕ್ಕಾ ಅನ್ನೋ ಖಡಕ್ ಸಂದೇಶವನ್ನ ಸರ್ಕಾರಕ್ಕೆ ರವಾನಿಸಿದ್ದಾರೆ ರೈತ ಮುಖಂಡರು. 27 ಜಿಲ್ಲೆಗಳಲ್ಲಿ ಬಂದ್ ಭಾಗಶಃ ಸಕ್ಸಸ್. ಬಂದ್ ಬಿಸಿಗೆ ಬಿಎಸ್ವೈ ತುರ್ತು ಸುದ್ದಿಗೋಷ್ಠಿ. ಯಾವಾಗ ಇಡೀ ರಾಜ್ಯದಲ್ಲಿ ರೈತರ ಹೋರಾಟ ಜೋರಾಯಿತು, ಆಗ ಎಚ್ಚೆತ್ತುಕೊಂಡ ಸಿಎಂ ಬಿಎಸ್ವೈ ತುರ್ತು ಸುದ್ದಿಗೋಷ್ಠಿ ನಡೆಸಿದ್ರು. ಎಪಿಎಂಸಿ ತಿದ್ದುಪಡಿ ಕಾಯ್ದೆ ಬಗ್ಗೆ ರೈತರಿಗೆ ಮನವರಿಕೆ ಮಾಡೋ ಪ್ರಯತ್ನ ಮಾಡಿದ್ರು. ಎಪಿಎಂಸಿಗೆ ನಾನು ನನ್ನ ಉತ್ಪನ್ನಗಳನ್ನು ಕೊಟ್ಟಂಥವನು, ನಾನು ಅನುಭವಿಸಿದ್ದೇನೆ.
ಆದ್ದರಿಂದ ಈಗ APMCಯನ್ನು ಪೂರ್ಣ ಬಾಗಿಲಾಗಿಸಿಲ್ಲ. ಈಗಲೂ ಸಹ ರೈತ ಸಮುದಾಯದವರು ಯಾರಿಗೆ ಹೊರಗಡೆ ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆ ಸಿಗೋದಿಲ್ಲ, APMCಯಲ್ಲಿ ಸಿಗುತ್ತೆ ಅಂತ ಅಲ್ಲೂ ಹೋಗಿ ಮಾರಾಟ ಮಾಡ್ಬೋದು. ಈಗಲೂ ನಾವೇನು ಅಡ್ಡಿ ಮಾಡಿಲ್ಲ. ಅಲ್ಲಿ ತಗೊಳ್ತಾ ಇದ್ದ ಕಮಿಷನ್ನು ಮತ್ತೊಂದು ಇದೆಲ್ಲಕ್ಕೆ ಕಡಿವಾಣ ಹಾಕಿದ್ದೇವೆ ಅಷ್ಟೇ. ಎಸ್, BSY ರೈತರ ಮನವೊಲಿಸೋಕೆ ಯತ್ನಿಸಿದ್ದು ಹೀಗೆ. ಆದರೆ ಮಧ್ಯಾಹ್ನದವರೆಗೆ ರಾಜ್ಯದ ನಾನಾ ಭಾಗದಲ್ಲಿ ಪ್ರತಿಭಟನೆ ಮಾತ್ರ ಜೋರಾಗ್ತಾನೆ ಹೋಯಿತು. ಅಂಗಡಿ ಮುಗ್ಗಟ್ಟುಗಳನ್ನು ಕೆಲವೆಡೆ ಬಲವಂತವಾಗಿ ಮುಚ್ಚಿದ ಘಟನೆಗಳು ನಡೆದವು. ಬಸ್ಗಳ ಓಡಾಟಕ್ಕೂ ತಡೆಯೊಡ್ಡಿದ ಘಟನೆ ನಡೆಯಿತು. ಹೆದ್ದಾರಿಯೇ ಬಂದಾಗಿ ಸಾಲು ಸಾಲು ಬಸ್ಗಳು, ವಾಹನಗಳು ಗಂಟೆಗಟ್ಟಲೆ ರೋಡಲ್ಲೇ ಕಾಯೋ ಪರಿಸ್ಥಿತಿ ಬಂತು. ಎಸ್, ಇದು ಸೋಮವಾರ ಸ್ಫೋಟಗೊಂಡ ರೈತರ ಆಕ್ರೋಶದ ಕಿಚ್ಚಿನ ಒಂದು ಝಲಕ್ಕಷ್ಟೇ. ಹಾಗಾದ್ರೆ ಮುಂದೆ ಉಗ್ರ ಹೋರಾಟ ಪಕ್ಕಾನ? ರೈತ ನಾಯಕ BSYಗೆ ಅನ್ನದಾತನ ಆಕ್ರೋಶವೇ ಕುತ್ತಾಗುತ್ತಾ? ಆ ಬಗ್ಗೆ ಹೇಳ್ತೀವಿ. ಆದ್ರೆ ಅದಕ್ಕೂ ಮೊದಲು ರಾಜ್ಯದ ವಿವಿಧೆಡೆ ನಡೆದ ಪ್ರತಿಭಟನೆ, ಬಂದ್ ಹೇಗೆಲ್ಲ ಯಶಸ್ವಿ ಆಯಿತು ಅನ್ನೋ ಮಾಹಿತಿಯನ್ನ ನಿಮ್ಮ ಮುಂದಿಡ್ತಾ ಇದ್ದೀವಿ ನೋಡಿ. ಸೋಮವಾರದ ಬಂದ್ ರಾಜ್ಯದಲ್ಲಿ ಭಾಗಶಃ ಯಶಸ್ವಿಯಾಗಿದೆ. ಬಂದ್ ಯಶಸ್ವಿ ಆಗಲ್ಲ ಅನ್ನೋ ನಂಬಿಕೆಯಲ್ಲಿದ್ದ ಬಿಜೆಪಿ ಸರ್ಕಾರಕ್ಕೆ ಇದ್ದಕ್ಕಿದ್ದಂತೆ ಜೋರಾದ ಹೋರಾಟ ಲೈಟ್ ಆಗಿ ಬಿಸಿ ಮುಟ್ಟಿಸಿದೆ. ಹೌದು, ಬೆಂಗಳೂರು ಮಾತ್ರವಲ್ಲ, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ರಾಮನಗರ, ರಾಯಚೂರು, ಬೀದರ್, ಹಾಸನ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ರೈತರ ಉಗ್ರ ಹೋರಾಟವೇ ನಡೆದಿದೆ. ಇನ್ನು ಚಾಮರಾಜನಗರ, ಬಳ್ಳಾರಿ, ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಪ್ರತಿಭಟನೆ ತಕ್ಕ ಮಟ್ಟಿಗೆ ಜೋರಾಗೇ ಇತ್ತು. ಆದರೆ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಆದರೂ ಕೆಲವೆಡೆ ಪ್ರತಿಭಟನೆ ನಡೆದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆದಿದೆ. ಬೆಂಗಳೂರಲ್ಲಿ ಕರ್ನಾಟಕ ಬಂದ್ಗೆ ವ್ಯಾಪಕ ಬೆಂಬಲ. ಉರುಳು ಸೇವೆ, ಪ್ರತಿಕೃತಿ ದಹಿಸಿ ಸರ್ಕಾರದ ವಿರುದ್ಧ ಕಿಡಿ. ಬೆಂಗಳೂರು ನಗರದ ಟೌನ್ ಹಾಲ್ ಬಳಿ ಪ್ರತಿಭಟನೆ ಕಾವೇರಿತ್ತು. ಕನ್ನಡ ಪರ ಹೋರಾಟಗಾರರು, ಕನ್ನಡ ಪರ ಸಂಘಟನೆಗಳು ಉರುಳು ಸೇವೆ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ಬೃಹತ್ ಗಾತ್ರದ ನೇಗಿಲುಗಳನ್ನ ಹೊತ್ತು ಅನ್ನದಾತರ ಪರ ಘೋಷಣೆಗಳನ್ನ ಕೂಗಿದ್ರು. ಇನ್ನು ಸುಮನಹಳ್ಳಿ ಜಂಕ್ಷನ್ನಲ್ಲಿ ಕಬ್ಬು ಬೆಳೆಗಾರರ ಹೋರಾಟಗಾರರ ಸಂಘದ ಅಧ್ಯಕ್ಷ ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಅಲ್ಲಿಂದ ಮೆರವಣಿಗೆ ಮೂಲಕ ಟೌನ್ ಹಾಲ್ಗೆ ಪ್ರತಿಭಟನಾಕಾರರು ಸಾಗಿದ್ರು. ಇತ್ತ ಮೌರ್ಯ ವೃತ್ತದಲ್ಲಿ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ನಡೆದ ಧರಣಿ ಅಲ್ಲಿಂದ ಟೌನ್ ಹಾಲ್ನತ್ತ ಸಾಗಿತ್ತು. ಕತ್ತೆ ಮೇಲೆ ಮೆರವಣಿಗೆ ಮಾಡಿ ವಾಟಾಳ್ ಪ್ರತಿಭಟನೆ. ಮೆಜೆಸ್ಟಿಕ್ನಲ್ಲಿ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ವಿಭಿನ್ನ ಹೋರಾಟ ನಡೆಸಲಾಯಿತು. ಎಂದಿನಂತೆ ತಮ್ಮದೇ ಸ್ಟೈಲ್ನಲ್ಲಿ ಪ್ರೊಟೆಸ್ಟ್ ಮಾಡಿದ ವಾಟಾಳ್ ನಾಗರಾಜ್ ಕತ್ತೆ ಮೇಲೆ ಮೆರವಣಿಗೆ ನಡೆಸಿದ್ರು. ಸರ್ವಾಧಿಕಾರಿ, ಜನವಿರೋಧಿ, ಮಹಾಭ್ರಷ್ಟಾಚಾರಿ ಯಡಿಯೂರಪ್ಪನವರಿಗೆ ಒತ್ತಾಯ ಮಾಡ್ತಾ ಇದ್ದೀನಿ. ರೈತ ವಿರೋಧಿ ಕಾಯ್ದೆಗಳನ್ನ ಈ ಕೂಡಲೇ ಪಡಿಬೇಕು, ಇಲ್ಲ ರಾಜೀನಾಮೆ ಕೊಡಬೇಕು. ಇನ್ನು ಇತ್ತ ನಾರಾಯಣಗೌಡ ನೇತೃತ್ವದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ರೈಲ್ವೆ ನಿಲ್ದಾಣಕ್ಕೆ ಮುತ್ತಿಗೆ ಹಾಕುವ ಪ್ರಯತ್ನ ಮಾಡಿದ್ರು. ವಿಮಾನ ನಿಲ್ದಾಣಕ್ಕೆ ಮುತ್ತಿಗೆ ಹಾಕುವ ಪ್ರಯತ್ನವೂ ನಡೆಯಿತು. ಮಗದೊಂದು ಕಡೆ ಕಾಂಗ್ರೆಸ್ ನಾಯಕರು ರೋಡಿಗಿಳಿದು ಪ್ರತಿಭಟಿಸಿದ್ರು. ಕೆಪಿಸಿಸಿ ಅಧ್ಯಕ್ಷ DKಶಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಕಾಂಗ್ರೆಸ್ ಪಕ್ಷ ನಿಮ್ಮ ಪರವಾಗಿ ನಿಂತ್ಕೊಂಡಿದೆ, ಮುಂದಕ್ಕೂ ನಿಂತ್ಕೊಳ್ತದೆ. ಬಿಜೆಪಿ ನಾಯಕರುಗಳೇ, ನಾವು 60 ಜನ ಇಲ್ಲಿ MLAಗಳೇನು ಕೂತಿದ್ದೀವಿ, 30 ಜನ ಕೌನ್ಸಿಲ್ ಕೂತಿದ್ದೀವಿ. ನಾವಲ್ಲ ನಿಮ್ ಸರ್ಕಾರ ತೆಗೆಯೋರು. ಈ ರಾಷ್ಟ್ರದ ರೈತರು, ಈ ರಾಜ್ಯದ ರೈತರು ನಿಮ್ಮ ಸರ್ಕಾರನ ಕಿತ್ತೋಗಿದ್ದಾರೆ. ಈ ರೈತರು ನಿಮ್ಮ ಸರ್ಕಾರ ಈ ಬೂಟಾಟಿಕೆಗೆ ಈ ಹಸಿರು ಟವಲ್ ಹಾಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡ್ತೀರಾ? ಹೀಗೆ ಬೆಂಗಳೂರಲ್ಲಿ ಬಂದ್ ಬಿಸಿ ಜೋರಾಗಿ ತಟ್ಟಿದ್ರೆ ಇನ್ನು ಮೈಸೂರಿನಲ್ಲೂ ಪ್ರತಿಭಟನೆ ಕಾವೇರಿತ್ತು. ತಲೆಯ ಮೇಲೆ ಕಲ್ಲು, ಹೆಗಲಿಗೆ ಗುದ್ದಲಿ, ಪಿಕಾಸಿಯನ್ನ ಹಾಕೊಂಡು ಬೆಂಗಳೂರಿಗೆ ತೆರಳು ಬಸ್ ತಡೆದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ರು. ವಿವಿಧ ಸಂಘಟನೆಗಳು ಅನ್ನದಾತನ ಹೋರಾಟಕ್ಕೆ ಮೈಸೂರಲ್ಲಿ ಸಾಥ್ ಕೊಟ್ಟರು. ಅನ್ನದಾತನ ಆಕ್ರೋಶಕ್ಕೆ ಸರ್ಕಾರ ಬೆಚ್ಚಿ ಬಿದ್ದಿದೆ. ರೈತ ಹೋರಾಟಕ್ಕೆ ಸಿಕ್ಕ ಬೆಂಬಲ ಬಿಜೆಪಿಗೆ ಬಿಸಿ ಮುಟ್ಟಿಸಿದೆ. ಹಾಗಾದ್ರೆ 2 ಕೃಷಿ ಕಾಯ್ದೆ ತಿದ್ದುಪಡಿ ವಾಪಸ್ ಪಡೆಯದಿದ್ರೆ ಹೋರಾಟ ಇನ್ನಷ್ಟು ಜೋರಾಗತ್ತಾ? ಹೇಗಿತ್ತು ಬಂದ್ ದಿನ? ಬೇರೆ ಬೇರೆ ಜಿಲ್ಲೆಗಳಲ್ಲಿ ರೈತರ ಆಕ್ರೋಶ. ಈ ಎಲ್ಲ ಮಾಹಿತಿಯನ್ನ ನಿಮ್ಮ ಮುಂದಿಡ್ತೀವಿ ಬ್ರೇಕ್ನ. ಎಪಿಎಂಸಿ ತಿದ್ದುಪಡಿ ಕಾಯ್ದೆ ಮತ್ತು ಸುಧಾರಣಾ ತಿದ್ದುಪಡಿ ವಿರುದ್ಧದ ಸೋಮವಾರದ ಬಂದ್ ಬಹುತೇಕ ಯಶಸ್ವಿಯಾಗಿದೆ. ರೈತರ ಒಗ್ಗಟ್ಟಿನ ಧ್ವನಿಗೆ ಸರ್ಕಾರವೇ ಬೆಚ್ಚಿ ಬಿದ್ದಿದೆ. ಹಾಗಾದ್ರೆ ಇನ್ನೂ ಕೂಡ ಕಾಯ್ದೆ ಹಿಂಪಡೆಯದಿದ್ರೆ ಹೋರಾಟ ತೀವ್ರಗೊಳ್ಳುತ್ತಾ? ಸೋಮವಾರದ ಬಂದ್ ಯಾವ್ಯಾವ ಜಿಲ್ಲೆಗಳಲ್ಲಿ ಜೋರಾಗಿತ್ತು? ಆ ಮಾಹಿತಿ ನಿಮ್ಮ ಮುಂದೆ. ಹುಬ್ಬಳ್ಳಿ, ಬೆಳಗಾವಿಯಲ್ಲಿ ಬಂದ್ ಕಾವು.
ಬಾರ್ಕೋಲು ಹಿಡಿದು ಅನ್ನದಾತರ ಪ್ರತಿಭಟನೆ. ಬೆಂಗಳೂರಿನಲ್ಲಿ ಮಾತ್ರವಲ್ಲ, ಸೋಮವಾರದ ಬಂದ್ಗೆ ರಾಜ್ಯಾದ್ಯಂತ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಹುಬ್ಬಳ್ಳಿಯಲ್ಲಿ ಕರ್ನಾಟಕ ಬಂದ್ ಕಾವು ಹೆಚ್ಚಾಗಿತ್ತು. ಕೃಷಿ ಕಾಯ್ದೆ ವಿರೋಧಿಸಿ ಹುಬ್ಬಳ್ಳಿಯ ಗಬ್ಬೂರು ವೃತ್ತದಲ್ಲಿ ನೂರಾರು ರೈತರು ಪ್ರತಿಭಟನೆ ಮಾಡಿದ್ರು. ಗಬ್ಬೂರು ಟೋಲ್ ಬಳಿ ಹೆದ್ದಾರಿ ತಡೆದು ಸರ್ಕಾರದ ವಿರುದ್ಧ ಕನ್ನಡಪರ ಸಂಘಟನೆಗಳ ಆಕ್ರೋಶ ವ್ಯಕ್ತಪಡಿಸಿದ್ರು. ಪ್ರತಿಭಟನೆ ಹೆಚ್ಚಾಗ್ತಿದ್ದಂತೆ ಪ್ರತಿಭಟನಾಕಾರರನ್ನು ಪೊಲೀಸರು ವಶಕ್ಕೆ ಪಡೆದರು. ಇನ್ನು ಇತ್ತ ಬೆಳಗಾವಿಯಲ್ಲೂ ಪ್ರತಿಭಟನೆ ತೀವ್ರವಾಗಿತ್ತು. ಬಸ್ ತಡೆದು ಪ್ರತಿಭಟನೆ ನಡೆಸಲಾಯಿತು. ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ರೈತರು ಬಾರ್ಕೋಲು ಹಿಡಿದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಗೋಕಾಕ್ ನಗರದಲ್ಲಿ ಎತ್ತಿನ ಗಾಡಿ ಮೆರವಣಿಗೆ, ಟೈರ್ ಸುಟ್ಟು ಸರ್ಕಾರಕ್ಕೆ ಧಿಕ್ಕಾರ ಕೂಗಿದ್ರು. ಬೆಂಗಳೂರು ಮಂಗಳೂರು ಹೆದ್ದಾರಿ ಬಂದ್, ಟ್ರಾಫಿಕ್ ಜಾಮ್ನಿಂದ ಸವಾರರ ಪರದಾಟ. ಹಾಸನದ ಭುವನಹಳ್ಳಿಯಲ್ಲಿ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಹೆದ್ದಾರಿಯಲ್ಲಿ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಇನ್ನು ಹೇಮಾವತಿ ಪ್ರತಿಮೆ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ರೈತರು ಆಕ್ರೋಶ ಹೊರಹಾಕಿದ್ರು. ಪೊಲೀಸರು ಪ್ರತಿಭಟನಾಕಾರರನ್ನ ಬಂಧಿಸಿ ಕರೆದೊಯ್ದರು. ರೈತರು ಪೊಲೀಸರ ನಡುವೆ ನೂಕಾಟ, ತಳ್ಳಾಟ. ಕೋಟೆನಾಡು ಚಿತ್ರದುರ್ಗದಲ್ಲೂ ಪ್ರತಿಭಟನೆ ಕಾವೇರಿತ್ತು. ರೈತರು, ಕನ್ನಡಪರ ಸಂಘಟನೆಗಳು ಸರ್ಕಾರಿ ಮತ್ತು ಖಾಸಗಿ ಬಸ್ ಸಂಚಾರ ತಡೆಯಲು ಪ್ರಯತ್ನಿಸಿದ್ರು. ಈ ವೇಳೆ ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ನೂಕಾಟ, ತಳ್ಳಾಟ, ಮಾತಿನ ಚಕಮಕಿ ನಡೆಯಿತು. ದಾವಣಗೆರೆಯಲ್ಲಿ ಕನ್ನಡಪರ ಸಂಘಟನೆಗಳು ರೈತರಿಗೆ ನೇಣು ಹಾಕಿಕೊಳ್ಳುವ ಪರಿಸ್ಥಿತಿ ಬಂದಿದೆ ಅಂತ ಅಣುಕು ಪ್ರದರ್ಶನ ಮಾಡಿದ್ರು. ಬಸ್ಗಳ ಸಂಚಾರವೂ ಇರದೆ ದಾವಣಗೆರೆಯಲ್ಲಿ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿತ್ತು. ಆಟೋ, ಅಂಗಡಿ, ಮುಗ್ಗಟ್ಟುಗಳನ್ನು ಬಂದ್ ಮಾಡಿ ರೈತರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ಹಾವೇರಿಯಲ್ಲಿ ರೈತರ ಅರೆಬೆತ್ತಲೆ ಮೆರವಣಿಗೆ. ಕರ್ನಾಟಕ ಬಂದ್ ಹಿನ್ನೆಲೆ ಹಾವೇರಿಯಲ್ಲಿ ರೈತರು ಅರೆಬೆತ್ತಲೆ ಪ್ರತಿಭಟನೆ ನಡೆಸಿದ್ರು. ಹೊಸಮನಿ ಸಿದ್ದಪ್ಪ ವೃತ್ತದಲ್ಲಿ ರೈತರು ನೇಣು ಬಿಗಿದುಕೊಂಡು ಆತ್ಮಹತ್ಯೆಯ ಅಣುಕು ಪ್ರದರ್ಶಿಸಿದ್ರು. ಇನ್ನು ರಾಯಚೂರಲ್ಲಿ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ ಪರಿಣಾಮ ವಾಹನ ಸವಾರರು ಪರದಾಡಿದ್ರು. ಸೋಮವಾರದ ಬಂದ್ಗೆ ವ್ಯಕ್ತವಾದ ವ್ಯಾಪಕ ಬೆಂಬಲದ ಮತ್ತಷ್ಟು ಮಾಹಿತಿ ಕೊಡ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಬಂದ್ ಬಗ್ಗೆ ತಲೆ ಕೆಡಿಸಿಕೊಳ್ಳದ ಬಿಎಸ್ವೈ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದೆ ರೈತರ ಬೆಂಬಲಕ್ಕೆ ನಿಂತ ಸಂಘಟನೆಗಳು. ಸೋಮವಾರದ ಬಂದ್ನ ಇನ್ನಷ್ಟು ಮಾಹಿತಿ ಎಳೆದೆ ನೋಡಿ. ಸೋಮವಾರದ ಬಂದ್ ಬಿಸಿ ಸರ್ಕಾರಕ್ಕೂ ತಟ್ಟಿದೆ. ಮಂಡ್ಯ, ರಾಮನಗರ ರೈತರು ಮತ್ತು ವಿವಿಧ ಸಂಘಟನೆಗಳು ರಸ್ತೆ ತಡೆ ನಡೆಸಿ ಸರ್ಕಾರಕ್ಕೆ ಧಿಕ್ಕಾರ ಕೂಗಿದ್ರು. ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಐಜೂರು ವೃತ್ತದಲ್ಲಿ ಮಾನವ ಸರಪಳಿ ರಚಿಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿ ಕುಣಿಗಲ್ ವೃತ್ತದ ಬಳಿ ಕರಾವೆ ಕಾರ್ಯಕರ್ತರು ಮತ್ತು ರೈತರು ಪ್ರತಿಭಟನೆ ನಡೆಸಿದ್ರು. ಇನ್ನು ಧಾರವಾಡ, ಕಲಬುರಗಿಯಲ್ಲೂ ರೈತರು ಸರ್ಕಾರದ ವಿರುದ್ಧ ರೋಡಿಗಿಳಿದ್ರು. ರಸ್ತೆ ತಡೆ ನಡೆಸಿ ಪ್ರತಿಭಟಿಸಿದ್ರು. ಬೀದರ್, ವಿಜಯಪುರದಲ್ಲೂ ಪ್ರತಿಭಟನೆ ಸದ್ದು ಮಾಡಿದ್ರು. ಹೀಗೆ ಕೊಪ್ಪಳ, ಗದಗ, ಕೊಡಗು, ಮೈಸೂರು, ಧಾರವಾಡ, ದಾವಣಗೆರೆ, ಬೆಳಗಾವಿ, ಬಾಗಲಕೋಟೆ, ಶಿವಮೊಗ್ಗ, ಕಲಬುರಗಿ, ಚಿಕ್ಕಬಳ್ಳಾಪುರ ಸೇರಿದಂತೆ ಸುಮಾರು ಜಿಲ್ಲೆಗಳಲ್ಲಿ ಭಾಗಶಃ ಬಂದ್ ಯಶಸ್ವಿಯಾಗಿದೆ. ಆದರೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿಯಲ್ಲಿ ಬಂದ್ಗೆ ಬೆಂಬಲ ವ್ಯಕ್ತವಾಗಿಲ್ಲ. ಎಂದಿನಂತೆ ಜನಜೀವನ ಸಾಗಿದೆ. ರೈತರ ಒಗ್ಗಟ್ಟು, ಕಾಯ್ದೆ ವಿರುದ್ಧದ ಆಕ್ರೋಶದ ಕಾವು ಸರ್ಕಾರಕ್ಕೆ ತಟ್ಟಿದೆ. ಆದ್ರೆ 2 ಕಾಯ್ದೆ ತಿದ್ದುಪಡಿಯೂ ರೈತಪರ ಅಂತ ಬಿಎಸ್ವೈ ಸಮರ್ಥಿಸಿಕೊಂಡಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ